ಇವತ್ತು ಅಲಸಂದಿ ಮಸಾಲ ವಡೆ ತೋರಿಸ್ಕೊಡ್ತಾ ಇದ್ದೀನಿ. ಏನೇನು ಬೇಕು ಅಂತ. ಈರುಳ್ಳಿ 2 ಈರುಳ್ಳಿ ನೋಡಿ ಆಗಿದೆ. ನೋಡಿ ಅಲಸಂದಿ ಕಾಳು ರುಬ್ಬಿದ್ದೀನಿ. ಅರ್ಧಂಬರ್ಧ ತರಿಯಾಗಿ ಅದರ ಮೇಲೆ 2 ಈರುಳ್ಳಿ ಹಾಕಿದ್ದೀನಿ. 1 ಸ್ಪೂನಷ್ಟು ಕೊಬ್ಬರಿ ಮತ್ತು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಮತ್ತು ಉಪ್ಪು ಅದಕ್ಕೆ ಬೇಕಾದಷ್ಟು, ಮತ್ತು ಕಲರ್ಗೆ ಒಂಚೂರು ಅರಿಶಿನ, ಮತ್ತು 2 ಸ್ಪೂನು ಕಡಲೆ ಬೀಜದ ಪುಡಿ, 2 ಸ್ಪೂನು, ಮತ್ತು 1 ದೊಡ್ಡ ಚಮಚದಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಒಗ್ಗರಣೆ, ಸಾಸಿವೆ ಇಂಗು ಒಗ್ಗರಣೆ. ಇದಕ್ಕೆ ಬಿಸಿ ಎಣ್ಣೆ 1-2 ಸ್ಪೂನಷ್ಟು ಹಾಕ್ತೀನಿ. ಅಷ್ಟೇ, ನೀರು ಹಾಕಬಾರ್ದು, ಹಂಗೆ ಗಟ್ಟಿಯಾಗಿ ಕಲಿಸ್ಬೇಕು. ನೋಡಿ ಈ ಥರ ಕ್ಲೀನಾಗಿ ಕಲಿಸಿದ್ದೀನಿ. ನೀರು ಇಲ್ದಿರೇ ಕರೆಕ್ಟಾಗಿ ಆಗಿದೆ. ಇವಾಗ ಬಾಣಲಿಗೆ ಹಾಕ್ತೀನಿ. ನೋಡಿ ಎಣ್ಣೆ ಕಾದಿದೆ. ಮಸಾಲೆ ವಡೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಅಲಸಂದಿ ಕಾಳು ಇದೇ ಥರ ಕಡಲೆಕಾಳಲ್ಲೂ ಮಾಡ್ಬೋದು, ಕಡಲೆಬೇಳೆನಲ್ಲಿ ಮಾಡ್ಬೋದು. ಕಡಲೆಬೇಳೆ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ಆಗಿದೆ. ಈ ಬಣ್ಣ ಬರೋವರೆಗೂ, ಗೋಧಿ ಬಣ್ಣ ಬರೋವರೆಗೂ ಕರಿಯೋದು. 10 ನಿಮಿಷದಲ್ಲಿ ಆಗುತ್ತಿದ್ದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.